ಓಂ ಶಾಂತಿ. ಡೇಟ್ ಆಗಿದೆ 22/1/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಅಂತಿಮ ಕೋರ್ಸ್ ಮನ್ ಕೆ ಭಾವೋं को जानना. ಅಂತಿಮ ಕೋರ್ಸ್ ಏನಿದೆ ಅಂತಂದರೆ ಮನಸ್ಸಿನ ಭಾವನೆಗಳನ್ನು ತಿಳ್ಕೋಬೇಕು. सभी कहाँ बैठे हो और क्या देख रहे हो. ಎಲ್ಲಿ ಕೂತಿದ್ದೀರಾ, ಏನು ನೋಡ್ತಿದ್ದೀರಾ? ಎಲ್ಲಿ ಕೂತಿದ್ದೀವಿ? ಬಾಪ್ದಾದ ಎದುರುಗಡೆ ಕೂತಿದ್ದೀವಿ. ಮತ್ತೇನು ನೋಡ್ತಾ ಇದ್ದೀವಿ? ಬಾಪ್ದಾದ ನೋಡ್ತಾ ಇದ್ದೀವಲ್ಲ. ಅವ್ಯಕ್ತ ಸ್ಥಿತಿ ಮೇ ಸ್ಥಿತ ಹೋ. ನಾನಾತ್ಮ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದೀನಿ. ಅವ್ಯಕ್ತ ಸ್ಥಿತಿ ಅಂದರೆ ಆತ್ಮನ ಸ್ಥಿತಿನಲ್ಲಿ ನಾನಾತ್ಮ. ಅವ್ಯಕ್ತ ರೂಪ ಕೋ ದೇಖ ರಹೆ ಹೋ. ನಾನಾತ್ಮನ ಸ್ಥಿತಿನಲ್ಲಿ ಕೂತ್ಕೊಂಡು ಪರಮಾತ್ಮನನ್ನು, ನಿರಾಕಾರಿ ಪರಮಾತ್ಮನನ್ನು ನೋಡ್ತಾ ಇದ್ದೀನಿ. ನೀನು ಅವ್ಯಕ್ತ ರೂಪ ಕೋ ದೇಖ ರಹೆ ಹೋ ವಾ ವ್ಯಕ್ತ ಮೇ ಅವ್ಯಕ್ತ ಕೋ ದೇಖನೆ ಕಾ ಪ್ರಯತ್ನ ಕರ್ತೆ ಹೋ. ಬಾಬಾರವರನ್ನ ಅವ್ಯಕ್ತದಲ್ಲೇ ನೋಡ್ತಾ ಇದ್ದೀರಾ ಅಥವಾ ವ್ಯಕ್ತದಲ್ಲಿ ನೋಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ವ್ಯಕ್ತದಲ್ಲಿ ನೋಡೋದಂದ್ರೇನು? ದೇಹದಲ್ಲೇ ನೋಡ್ತಾ ಇದ್ದೀರೇನು? ಇಸ್ ದುನಿಯಾ ಮೇ ಆವಾಜ್ ಹೈ. ಕಲಿಯುಗದ ಜಗತ್ತಿನಲ್ಲಿ ಏನಿದೆ? ಆವಾಜ್ ಅಂದರೆ ವಿಚಾರಗಳು, ಶಬ್ದಗಳು, ಸಂಕಲ್ಪಗಳು, ವಿಪರೀತ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು, ಸಾಧಾರಣ ಸಂಕಲ್ಪಗಳು, ಇವೆಲ್ಲ ಏನು? ಆವಾಜ್, ಶಬ್ದ. ಅವ್ಯಕ್ತ ದುನಿಯಾ ಮೇ ಆವಾಜ್ ನಹಿ ಹೈ. ನೋಡ್ರಿ, ಪರಮಧಾಮ ನೋಡ್ರಿ. ಪರಮಧಾಮದಲ್ಲಿ ಯಾವುದೇ ಶಬ್ದ ಇಲ್ಲ, ಏಕದಮ್ ನಿಶಬ್ದ. ನಾನು, ನನ್ನ ತಂದೆ, ಪರಮಾತ್ಮ ಲವಲೀನ ಕೂತಿದ್ದೀವಿ. ಇಲ್ಲೇನಿದೆ? ನಿಶಬ್ದ ಇದೆ. ಬಾಬಾ ಹೇಳ್ತಾರೆ, इसलिए बाप सभी बच्चों को आवाज़ से परे ले जाने की ड्रिल सिखला रहे हैं. ಅದಕ್ಕಾಗಿ ಬಾಬಾ ಏನು ಮಾಡ್ತಿದ್ದಾರೆ? ಈ ಶಬ್ದದಿಂದ ಪರೆಯಾಗಿ ಎಲ್ಲಿ ಬರಬೇಕಂತ ಹೇಳ್ತಾರೆ ಬಾಬಾ? ಆವಾಜ್ ಸೆ ಪರೆ ಆಗ್ತಕ್ಕಂಥ ಡ್ರಿಲ್ಲನ್ನು ಬಾಬಾ ಕಲಿಸ್ತಿದ್ದಾರೆ. ಏಕ್ ಸೆಕೆಂಡ್ ಮೇ ಆವಾಜ್ ಬಿ ಆನಾ, ಏಕ್ ಸೆಕೆಂಡ್ ಮೇ ಆವಾಜ್ ಸೆ ಪರೆ ಹೋ ಜಾನಾ. ಒಂದು ಸೆಕೆಂಡಲ್ಲಿ ಈ ದೇಹದಲ್ಲಿ ಬಂದು ಕೂತಿದ್ದೀನಿ ಅಂದ್ಕೋಬೇಕು. ಇನ್ನೊಂದು ಸೆಕೆಂಡಲ್ಲಿ ನಾನು ಎಲ್ಲಿದ್ದೀನಿ? ಪರಮಧಾಮದಲ್ಲಿದ್ದೀನಿ ಅನ್ನೋ ಪ್ರಾಕ್ಟೀಸ್ ಬೇಕು. आवाज़ से परे हो जाना, ऐसा अभ्यास इस वर्तमान समय में बहुत आवश्यक है. ಯಾಕೆ ಇಷ್ಟು ಹೇಳ್ತಿದ್ದಾರೆ ಅಂತಂದರೆ ಬಾಬಾ, ಮುಂದೇನೇನೋ ಭಾಳಷ್ಟು ಬರ್ತಾವೆ. ಅದಕ್ಕಾಗಿ ನಾವು ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಅಶರೀರಿ ಆಗಬೇಕು. ಆವಾಜ್ ಪರೆ ಆಗ್ತಕ್ಕಂಥ ಅಭ್ಯಾಸ ಮಾಡಬೇಕು. ಬಾಬಾ ಹೇಳ್ತಾರೆ, ವಹ ಸಮಯ ಭೀ ಆಯೇಗಾ. ಆ ಸಮಯ ಬರ್ತದೆ. ಎಂಥ ಸಮಯ? जैसे जैसे अव्यक्त स्थिति में स्थित होते जाएंगे वैसे वैसे नयनों के इशारे से किसके मन के भाव जान जाएंगे. ಯಾಕೆ ಹೇಳ್ತಾರೆ ಅಂತಂದ್ರೆ ಬಾಬಾ, ಎಷ್ಟೆಷ್ಟು ನೀವು ಅವ್ಯಕ್ತ ಸ್ಥಿತಿನಲ್ಲಿ ಹೋಗ್ತೀರೋ ವೈಸೆ ಹಾಗೇನೆ ನಯನೋಂಕೆ ಇಶಾರೋಸೆ, ಎದುರುಗಡೆ ಇರ್ತಕ್ಕಂಥವ್ರ ಕಣ್ಣುಗಳಲ್ಲಿ ಅವ್ರ ಭಾವ ಏನು ಅಂತ ನಾವು ತಿಳ್ಕೊಳ್ಬೋದು ಅಂತಾರೆ ಬಾಬಾ. कोई से बोलने व सुनने की आवश्यकता नहीं होगी. ಅವ್ರು ಬಂದು ನಮಗೇನು ಹೇಳೋ ಅವಶ್ಯಕತೆಯೇ ಇಲ್ಲ. ಈಗೆಲ್ಲ ಹೇಳ್ತಿರ್ತಾರೆ ನೋಡಿ ಕೆಲವರು, ಹೋಗಿ ಎದುರುಗಡೆ ಕೂತ್ ಕೂಡಲೇ ನನ್ನ ಮನಸ್ಸೊಳಗೆ ಏನೇನದ, ನಂದು ಏನೇನಿದೆ, ಹಿಂದೇನಾಯಿತು, ಮುಂದೇನಾಯಿತು ಎಲ್ಲ ಹೇಳ್ತಿರ್ತಾರಲ್ಲ ಅವರು. ಅದಕ್ಕೆ ಹೇಳ್ತಾರೆ ಬಾಬಾ, ಹಂಗಾಗ್ಬೇಕು ನೀವು. ಐಸಾ ಸಮಯ ಅಬ್ ಆನೆ ವಾಲಾ ಹೈ. ಅಂಥ ಸಮಯ ಈಗ ಮುಂದೆ ಬರ್ತದೆ. जैसे बाप दादा के सामने जब आते हो तो बिना सुनाए हुए भी आप सभी के मन के संकल्प, मन के भावों को जान लेते हैं. ಬಾಪ್ ದಾದಾರವರ ಎದುರುಗಡೆ ಬಂದು ಕೂತ್ರೆ ಏನು ಹೇಳೋದು ಬೇಡ, ಏನು ಬೇಡ. ಮನಸ್ಸಿನ ಸಂಕಲ್ಪಗಳನ್ನು, ಭಾವಗಳನ್ನು ನೀವೇನು ಮಾಡ್ಕೊಂಡ್ಬಿಡ್ತೀರಾ? ತಿಳ್ಕೊತೀರಾ ಅಂತಾರೆ ಬಾಬಾ. ವೈಸೆ ಹಿ ಆ ಬಚ್ಚೋं को भी यही अंतिम कोर्स पढ़ना है. ಹಾಗೆಯೇ ನೀವು ಮಕ್ಕಳು ಕೂಡ
ಈ ಅಂತಿಮ ಕೋರ್ಸನ್ನು ಅಭ್ಯಾಸ ಮಾಡಬೇಕು. ಮೊದಲೇ ಕೋರ್ಸ್ ಯಾವುದು? ಮೇ ಆತ್ಮ ಹೂँ. ಅಂತಿಮ ಕೋರ್ಸ್ ಯಾವುದು? ಮೇ ಆತ್ಮ ಹೆಂಗಿದ್ದೀನಿ? ಅವ್ಯಕ್ತ ಸ್ಥಿತಿನಲ್ಲಿ ಪರಮಧಾಮದಲ್ಲೇ ಇರಬೇಕು ಅಂತಾರೆ ಬಾಬಾ. ಆವಾಜ್ ಪರೇ ಇರಬೇಕಂತಾರೆ. ಇದು ಅಂತಿಮ ಕೋರ್ಸ್. ಇದು जैसे मुख की भाषा कही जाती है वैसे ही फिर रूहों की रूहान होती है. ಹೇಗೆ ನಾವು ಶಬ್ದಗಳಿಂದ ಮಾತಾಡಿ ಅವ್ರ ಭಾವನೆಗಳನ್ನು ಕೇಳ್ತೀವಿ, ಹೇಳ್ತೀವಿ, ಹಾಗೆಯೇ ಆತ್ಮಿಕ ಸ್ಥಿತಿನಲ್ಲಿನೂ ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಬರೀ ನೋಡಿದರೆ ಸಾಕು ಅವ್ರೇನು ಹೇಳಕ್ಕೆ ಬಂದಿದ್ದಾರೆ, ಆಮೇಲೆ ನಾನು ಏನು ಹೇಳ್ತೀನಿ ಅನ್ನೋದು ಅವ್ರು ಏನು ಮಾಡ್ಕೊಂಡ್ಬಿಡ್ತಾರೆ, ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಇದು ರೂಹಾನ್ ಅಂತ ಹೇಳ್ತೀವಿ ನಾವು. ಜಿಸೆ ರೂಹ ರಹನ್ ಕಹತೆ ಹೇ, ರೂಹ ರಿಹಾನ್ ಕೇತೆ ಹೇ. ಅದಕ್ಕೇನು ಹೇಳ್ತಾರೆ? ರೂಹ ರಿಹಾನ್, ಆತ್ಮಿಕ ವಾರ್ತಾಲಾಪ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ತೋ ರೂಹ ಭಿ ರೂಹ ಸೆ ಬಾತೆ ಕರ್ತೆ ಹೇ ಲೇಕಿನ್ ಕೈಸೆ. ಆತ್ಮನ ಜೊತೆ ಮಾತಾಡುತ್ತೆ, ಅದು ಹೇಗೆ? ಕ್ಯಾ ರೂಹೋಂ ಕಿ ಬಾತೆ ಮುಖಸೆ ಹೋತಿ ಹೇ? ಆತ್ಮಗಳ ಮಾತು ಬಾಯಿಂದ ನಡೀತದೇನು? जैसे जैसे रूहानी स्थिति में स्थित होते जाएंगे वैसे वैसे रूह की बात को ऐसे ही सहज और स्पष्ट जान लेंगे. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನಿಮ್ಮ ರೂಹಾನಿ ಸ್ಥಿತಿ ಹೆಚ್ಚಾಗ್ತಾ ಹೋಗ್ತದೋ ಹಾಗೆ ನೀವು ಕೂಡ ಏನು ಮಾಡ್ತೀರಾ? ರೂಹ ಕಿ ಬಾತ್ ಕೋ ಐಸೆ ಹಿ ಸಹಜ್ और ಸ್ಪಷ್ಟ ಜಾನ್ ಲೇಂಗೆ. ಬಾಬಾ ಹೇಳ್ತಾರೆ, ಏನು ಶಬ್ದ ಇಲ್ಲದೇ ನಾವಿಬ್ಬರು ಆಮ್ನೆ ಸಾಮ್ನೆ ಕೂತ್ಕೊಂಡ್ವಿ ಅಂತಂದರೆ ನೀವೇನು ಹೇಳ್ತೀರಿ ನನಗೆ ಗೊತ್ತಾಗ್ತದೆ, ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ಸತ್ಯುಗದಲ್ಲಿ ಏನಿದೆ? ಸಂಕಲ್ಪಗಳಿಂದನೇ ಮಾತಾಡೋದಲ್ಲ, ಅಲ್ಲಿ ವಾಚಾ ಮಾತುಗಳು ಬಹಳಷ್ಟು ಕಡಿಮೆ. ಬಾಬಾ ಹೇಳ್ತಾರೆ, जैसे इस दुनिया में मुख द्वारा वर्णन करने से एक दो के भाव जानते हो तो इसके लिए किस बात की धरना की आवश्यकता है. ಬಾಬಾ ಹೇಳ್ತಾರೆ, ಒಬ್ರದ್ದು ಇವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬೇಕು ಅಂತಂದರೆ ಏನು ಮಾಡ್ತೀವಿ ನಾವು? ವರ್ಣನೆ ಮಾಡ್ತೀವಿ. ಯಾವ ಥರ ವರ್ಣನೆ ಮಾಡ್ತೀವೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ವರ್ಣನೆ ಮಾಡ್ತೀವಿ. ಆವಾಗ ಅವ್ರ ಭಾವನೆಗಳು ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅದಕ್ಕಾಗಿ ಏನು ಧಾರಣೆ ಮಾಡ್ಕೊಳ್ಬೇಕು? ವಿಶೇಷ ಇಸ್ ಬಾತ್ ಕಿ आवश्यकता है जो सदैव बुद्धि की लाइन क्लियर हो. ರೂಹಾನ್ ಮಾಡಬೇಕು ಅಂದರೆ ಮುಖದಿಂದ ಮಾತಾಡದೇ ಆತ್ಮಿಕ ವಾರ್ತಾಲಾಪ ಮಾಡಬೇಕು ಅಂದರೆ ಬುದ್ಧಿ ಲೈನ್ ಏನಿರಬೇಕಂತ ಹೇಳ್ತಾರೆ ಬಾಬಾ? ಕ್ಲಿಯರ್ ಇರಬೇಕು, ಸ್ವಚ್ಛ ಇರಬೇಕು. ಯಾವುದೇ ವ್ಯರ್ಥ ಸಾಧಾರಣ ಸಂಕಲ್ಪಗಳು ಇರೋ ಹಾಗಿಲ್ಲ. ಬಾಬಾ ಹೇಳ್ತಾರೆ, कोई भी अपने बुद्धि में वह मन डिस्टर्बेंस होगा, वह लाइन क्लियर न होगी तो एक दो के संकल्प और भाव को जान नहीं सकेंगे. ಬಾಬಾ ಹೇಳ್ತಾರೆ, ಒಳಗಡೆ ಬುದ್ಧಿನಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅಂತಂದರೆ, ಲೈನ್ ಕ್ಲಿಯರ್ ಇಲ್ಲ ಅಂತಂದರೆ ನಿಮಗೆ ಏನೂ ಮಾಡೋಕ್ಕಾಗೋದಿಲ್ಲ, ಆ ಭಾವಗಳನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. लाइन क्लियर न होने के कारण अपने संकल्पों की ಮಿಕ್ಸಾರಿಟಿ हो सकती है. ನಮ್ಮ ಬುದ್ಧಿ ಲೈನ್ ಕ್ಲಿಯರ್ ಇಲ್ಲ ಅಂದರೆ ಏನಾಗ್ತದೆ? ಅದಕ್ಕೆ ಸಂಕಲ್ಪಗಳ ಮಿಕ್ಸಾರಿಟಿ ಅಂತ ಹೇಳ್ತಾರೆ. इसलिए हरेक बाबा ಹೇಳ್ತಾರೆ, हर एक को देखना चाहिए कि हमारी बुद्धि की लाइन क्लियर है. ಈಗ ನಾವು ಚೆಕ್ ಮಾಡ್ಕೊಳ್ಳಿ, ನಮ್ಮ ಬುದ್ಧಿ ಕ್ಲಿಯರ್ ಅದೇ ಏನು? ಬುದ್ಧಿ ಕ್ಲಿಯರ್ ಅಂದರೆ ಬಾಬಾನ ವಿಚಾರ ಬಿಟ್ಟು, ಬಾಬಾ ನೆನಪಿಟ್ಟರು ಒಳಗಡೆ ಏನೂ ಬರಬಾರ್ದು. ಅದಕ್ಕೆ ಬುದ್ಧಿ ಲೈನ್ ಏನಿದೆ ಕ್ಲಿಯರ್ ಅಂತ ಹೇಳ್ತಾರೆ ಬಾಬಾ. बुद्धि में कोई भी किसी प्रकार का विघ्न तो नहीं सताता है. ನಮ್ಮ ಬುದ್ಧಿನಲ್ಲಿ ಯಾವುದಾದರೊಂದು ವಿಘ್ನ ನಮ್ಮನ್ನು ಸತಾಯಿಸ್ತದೇನೋ, ಕಾಡ್ತಿರ್ತದೇನೋ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, अटूट अटल अथक यह तीनों ही बातें जीवन में हैं. ಅಟೂಟ್, ಅಟಲ್, ಅಥಕ್, ಈ ಮೂರು
ವಿಷಯಗಳು, 3 ಮಾತುಗಳು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. अगर इन तीनों में से एक बात में भी कमी है तो समझना चाहिए कि बुद्धि की लाइन क्लियर नहीं है. जब बुद्धि की लाइन क्लियर हो जाएगी तो उसकी स्थिति स्मृति क्या होगी. ಬುದ್ಧಿ ಲೈನ್ ಕ್ಲಿಯರ್ ಇತ್ತು ಅಂತಂದರೆ ಆವಾಗ ಆ ಸ್ಥಿತಿ ಹೆಂಗಿರ್ತದೆ, ಸ್ಮೃತಿ ಏನಿರ್ತದೆ. ಬಾಬಾ ಹೇಳ್ತಾರೆ, जितनी जितनी बुद्धि की लाइन अर्थात पुरुषार्थ की लाइन क्लियर होगी उतना उतना क्या स्मृति में रहेगा. ಎಷ್ಟೆಷ್ಟು ಬುದ್ಧಿ ಲೈನ್ ಅಥವಾ ಪುರುಷಾರ್ಥದ ಲೈನ್ ಕ್ಲಿಯರ್ ಇರ್ತದೋ ಅಷ್ಟಷ್ಟು ಸ್ಮೃತಿನಲ್ಲಿ ಏನು ಬರ್ತದೆ, ಏನಿರ್ಬೋದು. कोई भी बात में उनके सामने भविष्य ऐसा ही स्पष्ट होगा जैसे वर्तमान स्पष्ट होता है. ಬುದ್ಧಿ ಲೈನ್ ಕ್ಲಿಯರ್ ಇತ್ತು ಅಂತಂದರೆ ಈಗ ವರ್ತಮಾನದಲ್ಲಿ ನನಗೇನು ಕಾಣಿಸ್ತಿದೆಯೋ ಅದು ಭವಿಷ್ಯದಲ್ಲಿ ಯಾವ ಥರ ಕ್ಲಿಯರಾಗಿ ಕಾಣಿಸ್ತದೋ ಭವಿಷ್ಯನೂ ಕೂಡ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, उनके लिए वर्तमान और भविष्य एक समान हो जाएंगे. ಯಾರ್ದು ಬುದ್ಧಿ ಲೈನ್ ಕ್ಲಿಯರ್ ಇರ್ತದೋ ಭವಿಷ್ಯ ಏನೋ ವರ್ತಮಾನ ಹಾಗೆ ಇರ್ತದೆ, ವರ್ತಮಾನ ಹೇಗೋ ಭವಿಷ್ಯನೂ ಹಾಗೆ ಇರ್ತದೆ. ಹಾಗಂದರೆ ನಾವೆಲ್ಲ ಏನು ಸತ್ಯುಗ ಭಾಳ ಚಂದ ಇರ್ತದೆ, ಹಂಗಿರ್ತದೆ, ಖುಷಿ ಇರ್ತದೆ ಅಂತ ಅಷ್ಟು ತಿಳ್ಕೊಂಡಿರ್ತೀವಿ. ಆದರೆ ಬುದ್ಧಿ ಲೈನ್ ಕ್ಲಿಯರ್ ಇರ್ತಕ್ಕಂಥ ಆತ್ಮಗಳು ಈಗಲೇ ಸತ್ಯುಗದ ಅನುಭವ ಮಾಡ್ತಾರೆ. ಈಗಲೇ ಸತ್ಯುಗದ ಅನುಭವ ಮಾಡ್ತಾರಂತಂದ್ರೇನು, ಅಷ್ಟು ಖುಷಿ ಖುಷಿ ಖುಷಿ. ಈ ಹಳೆಯ ಜಗತ್ತನ್ನೆಲ್ಲ ಮರೆತು ಬಿಟ್ಟು ಒಬ್ಬ ಪರಮಾತ್ಮನ ನೆನಪಿನಲ್ಲಿ ಇದ್ಕೊಂಡು ಎಲ್ಲ ಸುಖದ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. उनके लिए वर्तमान और भविष्य एक समान हो जाएंगे. जैसे आजकल साइंसदानों ने कहाँ कहाँ की बातों को इतना स्पष्ट दिखाया है जो दूर की चीज़ भी नज़दीक नज़र आती है. ಸೈನ್ಸ್ದಲ್ಲಿ ಕೊಟ್ಟಿದ್ದಾರಲ್ಲ, ಇವತ್ತು ನಾವು ಇಲ್ಲೇ ಕೂತ್ಕೊಂಡು ಅಮೇರಿಕಾದಲ್ಲಿ ಇದ್ದವ್ರ ಜೊತೆ ಮಾತಾಡ್ತೀವಿ, ನನ್ನ ಮುಂದೆ ಕೂತ್ಕೊಂಡು ಮಾತಾಡ್ದವ್ರ ಥರ ಮಾತಾಡ್ತೀವಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. जैसे आजकल साइंसदानों ने कहाँ कहाँ की बातों को इतना स्पष्ट दिखाया है जो दूर की चीज़ भी नज़दीक नज़र आती है. ಅಲ್ಲೇನೇನು ನಡೀತದೆ ಇಲ್ಲೇ ಎದುರಿಗೆ ಕಾಣಿಸ್ತದಲ್ಲ ಇವತ್ತು. जैसे आजकल टेलीविज़न में देखते हैं तो सभी स्पष्ट दिखाई पड़ता है, तो उनकी बुद्धि और उनकी दृष्टि टेलीविज़न की भांति सभी बातें स्पष्ट देखेंगी और जानेंगी. ಟಿ ವಿ ಮುಖಾಂತರ ನಾವು ಇಲ್ಲೇ ಕೂತ್ಕೊಂಡು ಎಲ್ಲವನ್ನ ನೋಡ್ಬೋದು, ತಿಳ್ಕೊಬೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो उनकी बुद्धि और उनकी दृष्टि टेलीविज़न की भांति सभी बातें स्पष्ट देखेगी और जानेंगी और कोई भी बात में पुरुषार्थ की मुश्किलात नहीं रहेगी. ಬಾಬಾ ಹೇಳ್ತಾರೆ, ಯಾವುದೇ ಮಾತು ಪುರುಷಾರ್ಥದಲ್ಲಿ ಕಠಿಣ ಅನಿಸೋದಿಲ್ಲ ಯಾರ್ದು ಬುದ್ಧಿ ಲೈನ್ क्लियर ಆಗಿರ್ತದೋ. तो वह अनुभव, वह अंतिम स्थिति की परख अपने आप में देखो कि कहाँ तक अंतिम स्थिति के नज़दीक है. ಅದಕ್ಕೆ ಬಾಬಾ ಹೇಳ್ತಾರೆ, ತಾವು ತಮ್ಮ ಅನುಭವವನ್ನು ತಿಳ್ಕೊಳ್ರಿ, ಅಂತಿಮ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ರಿ, ನೋಡ್ರಿ, ಅಂತಿಮ ಸ್ಥಿತಿಗೆ ಸಮೀಪ ಬಂದಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. जैसे सूर्य अपने जब पूरे प्रकाश में आता है तो हर चीज़ स्पष्ट देखने में आती है. ಹಾಗೆ ಸೂರ್ಯನ ಬೆಳಕು ಇಡೀ ಜಗತ್ತಿನ ಮೇಲೆ ಬಿದ್ದಾಗ ಆ ವಸ್ತುಗಳೇನು ಕಾಣಿಸ್ತಾವೆ, ಸ್ಪಷ್ಟ ಕಾಣಿಸ್ತವೆ. ಬಾಬಾ ಹೇಳ್ತಾರೆ, जो अंधकार है धुंध है वह सभी खत्म हो जाता है. ಏನು ಅಂಧಕಾರ ಇದೆ ಈಗ, ಏನು ಧುಂದು ಮಾಡ್ತಾ ಇದ್ದಾರೋ ಅದೆಲ್ಲ ಏನಾಗ್ಬಿಡ್ತದೆ, ಈಗ ನಾಶ ಆಗಿಬಿಡ್ತದೆ. इसी रीति जब सर्वशक्तिवान ज्ञान सूर्य के साथ अटूट संबंध है तो अपने आप में भी ऐसे ही हर बात स्पष्ट देखने में आएगी. ಬಾಬಾ ಹೇಳ್ತಾರೆ, ನನ್ನೊಳಗಡೆ ನಾನು ಆತ್ಮನ ಮೇಲೆ ಪರಮಾತ್ಮನ ಪ್ರಕಾಶ ಬಿದ್ದ ಹಾಗೆ ನಾನು ಏನು ಅಂತ ಸ್ಪಷ್ಟವಾಗಿ ಕಾಣಿಸ್ತೀನಿ ಅಂತ ಹೇಳ್ತಾರೆ ಬಾಬಾ.
ಬಾಬಾ ಹೇಳ್ತಾರೆ, और जो चलते चलते पुरुषार्थ में माया का अंधकार व धुंध आ जाता है, जो सत्य बात को छिपाने वाले हैं वह हट जाएंगे. ಎಲ್ಲ ಕಾಣಿಸ್ಬಿಡ್ತದೆ. ಬಾಬಾನ ಪ್ರಕಾಶ ನನ್ನ ಮೇಲೆ ಬಿದ್ದರೆ ಅಂಧಕಾರ ಹೋಗ್ತದೆ, ಎಲ್ಲ ಹೋಗ್ಬಿಡ್ತದೆ. ಪಾಪ ಕರ್ಮಗಳು ನಷ್ಟ ಆಗ್ತವೆ. ನನ್ನ ಸತ್ಯ ಸ್ವರೂಪ ಕಾಣಿಸೋಕ್ಕೆ ಶುರು ಆಗ್ತದೆ. इसके लिए ಸದೈವ ದೋ ಬಾತೆ ಯಾದ್ ರಖನಾ ಹೈ. ಅದಕ್ಕಾಗಿ ಯಾವಾಗಲೂ ಎರಡು ಮಾತುಗಳನ್ನು ನೆನಪಿಟ್ಕೊಳ್ಬೇಕು. ಏನು? ಆಜ್ ಕೆ ಇಸ್ ಅಲೌಕಿಕ ಮೇಲೆ ಮೇ ಜೋ ಸಭಿ ಬಚ್ಚೆ ಆಯೆ ಹೈ. ಇಂದು ಅಲೌಕಿಕ ಜಾತ್ರೆಯಲ್ಲಿ ಏನೋ ಎಲ್ಲ ಮಕ್ಕಳು ಬಂದಿದ್ದಾರೋ, ವಹ जैसे लौकिक बाप अपने बच्चे को मेले में ले जाते हैं, तो जो स्नेही बच्चे होते हैं उनको कोई ना कोई चीज़ ले कर देते हैं. ಈ ಜಾತ್ರೆಗೆ ಹೋಗಿರ್ತೀವಲ್ಲ, ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋದಾಗ ಏನು ಮಾಡ್ತಾರೆ? ಆ ಜಾತ್ರೆಯಲ್ಲಿ ಒಂದೆರಡು ವಸ್ತುಗಳನ್ನು ನಮಗೆ ಕೊಡಿಸ್ತಾರಲ್ಲ. तो बाप दादा भी आज के इस अनोखे मेले में आप सभी बच्चों को कौन सी ಅನೋಖಿ ಚೀಸ್ ದೇಂಗೆ. ಈಗ ತಂದೆ ಮಕ್ಕಳ ಜಾತ್ರೆ ನಡೆದದಲ್ಲ, ಈಗ ಮೇಳ, ಇಲ್ಲಿ ಬಾಬಾ ಅನೋಖಿ ವಸ್ತುಗಳನ್ನು ಕೊಡ್ತಾರೆ. ಏನು? ಆಜ್ ಕೆ ಇಸ್ ಮಧುರ ಮಿಲನ್ ಕೆ ಮೇಲೆ ಕೋ ಯಾದಗಾರ್ ಬಾಪ್ ದಾದಾ ಕ್ಯಾ ದೇ ರಹೆ ಹೇ. ಯಾದಗಾರ್, ನೆನಪಿನಾರ್ಥವಾಗಿ ಈ ಮಿಲನ್ದಲ್ಲಿ, ಈ ಜಾತ್ರೆಯಲ್ಲಿ ಬಾಬಾ ನಮಗೆ ಏನು ಕೊಡ್ತಿದ್ದಾರೆ? सदैव शुभ चिंतक और शुभ चिंतन में रहना. ಶುಭ ಚಿಂತಕ್ ಶುಭ ಚಿಂತನ್ ಮೇ ರಹನಾ ಅಂತಂದರೆ ಹೇಳ್ತಾರೆ ಬಾಬಾ, ಶುಭ ಸಂಕಲ್ಪಗಳ ಸ್ಟಾಕ್ ಬೇಕಂತ. ಶುಭ ಚಿಂತಕ್ ಶುಭ ಚಿಂತನೆ ಮಾಡಬೇಕು ಅಂತಂದರೆ ನಮ್ಮೊಳಗಡೆ ಏನು ಶುಭ ಚಿಂತನೆ, ಏನು ಶುಭ ಚಿಂತನೆ, ಹೆಂಗೆ ಶುಭ ಚಿಂತಕರಾಗ್ತೀವಿ ಅದು ಬೇಕಲ್ಲ. ಅದು ಎಲ್ಲಿ ಹೇಳ್ತಾರೆ ಬಾಬಾ? ಮುರಳಿನಲ್ಲಿ ಹೇಳ್ತಾರಲ್ಲ, ಏನು ಸಂಕಲ್ಪ ಮಾಡಬೇಕು ಅನ್ನೋದನ್ನು ಬಾಬಾ ನಮಗೆ ಕಲಿಸ್ಕೊಡ್ತಾರೆ. ಯಹ ದೋ ಬಾತೆ ಸದೈವ ಯಾದ್ ರಖನಾ, ಶುಭ ಚಿಂತನ್ ಸೆ ಅಪನಿ ಸ್ಥಿತಿ ಬನಾ ಸಕೆಂಗೆ और शुभ चिंतक बनने से अनेक आत्माओं की सेवा करेंगे. ಸೇವಾ ಹೆಂಗಾಗ್ತದೆ? ಶುಭ ಸಂಕಲ್ಪಗಳಿಂದ ಮಾತ್ರ ಸೇವಾ ಆಗ್ತದೆ. ಶುಭ ಚಿಂತನದಿಂದ ಏನಾಗ್ತದೆ ಅಂತಾರೆ ಬಾಬಾ? ಅಪನಿ ಸ್ಥಿತಿ ಬನಾಸಕೆ. ಎಷ್ಟೆಷ್ಟು ನಾವು ಶುಭ ಚಿಂತನೆಗಳನ್ನು ಮಾಡ್ತಾ ಹೋಗ್ತೀವೋ ಶುಭ ಚಿಂತಕ ಸ್ಥಿತಿ ಆಗ್ತದೆ. ಶುಭ ಚಿಂತಕ ಆಗೋದ್ರಿಂದ ಅನೇಕ ಆತ್ಮಗಳ ಸೇವೆಯನ್ನು ಮಾಡ್ದಂಗೆ ಆಗ್ತದೆ. तो आज यह वतन से आए हुए सभी बच्चों की प्रति ಅವಿನಾಶಿ ಸೌಗಾತ್ ಹೇ. ಮಧುಬನ್ಗೆ ಹೋದಾಗ ಬಾಬಾ ಏನು ಮಾಡ್ತಾರೆ? ಎಲ್ಲರಿಗೂ ಸೌಗಾತ್ ಕೊಡ್ತಾರೆ. ಇದು ಅವಿನಾಶಿ ಸೌಗಾತ್. ಏನು ಕೊಟ್ಟರು ಇವತ್ತು ಬಾಬಾ? ಶುಭ ಚಿಂತನ್ ಶುಭ ಚಿಂತಕ್. ಬಾಪ್ ದಾದಾ ಕಾ ಸ್ನೇಹ ಅಧಿಕ್ ಹೇ ವ ಬಚ್ಚೋಂ ಕಾ ಅಧಿಕ್ ಹೇ. ಬಾಬನ ಸ್ನೇಹ ಹೆಚ್ಚಿದೆಯೋ, ಮಕ್ಕಳ ಸ್ನೇಹ ಹೆಚ್ಚಿದೆಯೋ? कोई बच्चे सोचते होंगे कि हम सभी का स्नेह बाप दादा से ज़्यादा है. ಮಕ್ಕಳೇ ಹೇಳ್ತಾರೆ, ಬಾಬನಿಗಿಂತ ನಾವು ಹೆಚ್ಚು ಸ್ನೇಹ ಮಾಡ್ತೀವಿ ಅಂತ ಹೇಳ್ತಾರೆ. कोई है भी लेकिन मेजॉरिटी नहीं. ಬಾಬಾ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ कोई है भी लेकिन मेजॉरिटी नहीं. स्नेह है लेकिन अटूट और एक रस स्नेह नहीं है. ನಿಮ್ದೆಲ್ಲರದು ಬಾಬನ ಜೊತೆ ಸ್ನೇಹ ಇದೆ, ಆದರೆ ಯಾವಾಗಲೂ ಇರೋದಿಲ್ಲ ಅಂತಾರೆ ಬಾಬಾ. ಅಟೂಟ್ ಇರೋದಿಲ್ಲ ಅಂತಾರೆ. ಏಕ್ ರಸ್ ನಹಿ ಹೇ. ಬಚ್ಚೋಂ ಕಾ ಸ್ನೇಹ ರೂಪ ಬದಲ್ತಾ ಬಹುತ್ ಹೇ. ಇಲ್ಲಿ ಕೂತ್ಕೊಂಡು ಹೇಳ್ತೀವಿ, ಮುಂಜಾನೆದ್ದು ಬಂದಿರ್ತೀವಿ, ಬಾಬಾ ನೆನಪಾಡ್ತಿರ್ತೀವಿ, ಮುರಳಿ ಕೇಳ್ತೀವಿ, ಎಲ್ಲ ಹೇಳ್ತೀವಿ. ನಾವು ಬಾಬನ ಜೊತೆ ಭಾಳ ಸ್ನೇಹ ಅದರಿ ಅಂತ ಹೇಳ್ತೀವಿ. ಮನೆಗೆ ಹೋದ ಕೂಡಲೇ ಅದಕ್ಕೆ ಹೇಳ್ತಾರೆ ಬಾಬಾ, ಮಕ್ಕಳ ಸ್ನೇಹ ಏನಾಗ್ತಿರ್ತದಂತೆ? ಬದಲಿ ಆಗ್ತದೆ, ಅಟೂಟ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ,
बदलता है, बच्चों का स्नेह रूप बदलता बहुत है, बाप दादा का स्नेह अटूट और एक रस रहता है. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಇಬ್ಬರದು ಸ್ನೇಹ ಮಕ್ಕಳ ಮೇಲೆ ಏನಿರ್ತದೆ, ಅಟೂಟ್ ಇರ್ತದೆ, ಏಕರಸ್ ಇರ್ತದೆ. ತೋ ಅಬ್ ಬತಾವೋ ಕಿ ಕಿಸ್ಕಾ ಸ್ನೇಹ ಜ್ಯಾದಾ ಹೈ. ಈಗ ಹೇಳ್ರಿ, ಸ್ನೇಹ ಹೆಚ್ಚಾರ್ದಿದೆ, ಬಾಬಾಂದಿದೆ. बाप दादा बच्चों को देखते हैं तो त्रिनेत्र होने से 3 रूपों से देखते हैं. ಬಾಪ್ ದಾದಾ ಮಕ್ಕಳನ್ನು ನೋಡಬೇಕಾದ್ರೆ 3 ಸೀನ್ರಿ ನೋಡ್ತಾರೆ ಬಾಬಾ. ನಾವೇನು ಮಾಡ್ತೀವಿ, ಈಗಷ್ಟೇ ನೋಡ್ತೀವಿ. ಈಗ ಕ್ಲಾಸಿಗೆ ಬರ್ತಾರೆ, ಇವತ್ತವರೆಲ್ಲ ಚೆಂದಗೆ ಪುರುಷಾರ್ಥ ಮಾಡ್ತಾರೆ, ಭಾಳ ಚಲೋ ಅನ್ನೋದು. ನೆಕ್ಸ್ಟ್ ಡೇ ಬಂದಾಗ ಅವ್ರು ಏನೇನೋ ಮಾಡ್ತಿದ್ರು, ಏನಂದ್ಬಿಡ್ತೀವಿ, ಇವ್ರೇನು ಪುರುಷಾರ್ಥ ಮಾಡ್ತಾರೆ ಬಿಡ್ರಿ, ಇವ್ರೇನು ನಾಳೆ ಬರ್ತಾರೆ. ಅಥವಾ ನನಗೆ ನಾನೇ ಏನು ಅನ್ಕೋತೀನಿ, ನಾವೇನಾಗ್ತೀವ್ರಿ ಪುರುಷಾರ್ಥ, ಏನು ಮಾಡ್ತೀವೋ, ಸತ್ಯದಲ್ಲಿ ರಾಜಾರಾಣಿ ಆಗ್ತೀವೋ ಇಲ್ಲೋ, ಹೀಗೆಲ್ಲ ಇರ್ತದಲ್ಲ ನಮ್ಮದು. ಅದ್ರ ಬಾಬಾ ಹಂಗಿರೋದಿಲ್ಲ, ತ್ರಿನೇತ್ರಿಯಾಗಿ ನೋಡ್ತಾನೆ. ತ್ರಿನೇತ್ರಿಯಾಗಿ ನೋಡ್ತಾನಂತಂದ್ರೇನು, ಹಿಂದೆನೂ ದೇವಿ ದೇವತಾ ಇತ್ತು ಈ ಆತ್ಮ, ಈಗೂ ಪುರುಷಾರ್ಥ ಮಾಡ್ತಿದೆ, ಮುಂದನೂ ದೇವಿ ದೇವತಾ ಇದೆ. ಬಾಬಾ ಈಗಿನ ಪುರುಷಾರ್ಥ ನೋಡಿ ಡಿಸೈಡ್ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಏನು, ಈಗ ಎಲ್ಲರೂ ಏನಿದ್ದೀವಿ, ಪುರುಷಾರ್ಥಿ ಇದ್ದೀವಿ. ಪುರುಷಾರ್ಥಿ ಅಂತಂದ್ರೆ ಏನು, ಹೆಚ್ಚು ಕಡಿಮೆ ಆಗ್ತಿರ್ತದೆ. ಆದರೆ ಅಂತಿಮ ಸಮಯಕ್ಕೆ ಬಂದಾಗ ಅವ ಏನಾಗ್ತಾನೆ, ದೇವಿ ಆಗೇ ಆಗ್ತಾನೆ, ದೇವಿ ದೇವತಾ ಆಗೇ ಆಗ್ತಾರೆ. ಈ ದೃಷ್ಟಿನಲ್ಲಿ ಬಾಬಾ ನೋಡ್ತಾರೆ. ಹಾಗೆ ನಾವು ನೋಡಬೇಕು ಅಂತಾರೆ ಬಾಬಾ. ಆತ್ಮ ಪುರುಷಾರ್ಥ ಹೆಂಗೆ ಮಾಡಲಿ, ಏನೇ ಮಾಡಲಿ, ನಾವು ತ್ರಿನೇತ್ರಿಯಾಗಿ ನೋಡಬೇಕು. ಆದಿ ಭವಿಷ್ಯ ಎರಡು ನೋಡಬೇಕು. ಬಾಬಾ ಹೇಳ್ತಾರೆ, बाप दादा बच्चों को देखते हैं तो त्रिनेत्र होने से 3 रूपों से देखते हैं. वह कौन से 3 रूप ಹೇಳ್ತಾರೆ ಬಾಬಾ. जैसे आप बच्चे बाप को 3 रूपों से देखते हो ना. ಈಗ ನೀವು ಮಕ್ಕಳು ಬಾಪ್ಕೋ, ತಂದೆಯನ್ನು 3 ರೂಪದಲ್ಲಿ ನೋಡ್ತಿರಲ್ಲ, तो वह सभी जानते हैं. लेकिन बाप बच्चों को 3 रूप से देखते हैं. ತಂದೆನೂ ಕೂಡ ಮಕ್ಕಳನ್ನು 3 ರೂಪದಲ್ಲಿ ನೋಡ್ತಾರೆ. ಏಕ್ ತೋ ಪುರುಷಾರ್ಥಿ ರೂಪ್, ವರ್ತಮಾನದಲ್ಲಿ ಬಾಬಾ ಹೆಂಗೆ ನೋಡ್ತಾರೆ, ಪುರುಷಾರ್ಥಿ ರೂಪ್. दूसरा अब संगम का भविष्य जो फरिश्ता रूप है, और तीसरा भविष्य देवता रूप. ಬಾಬಾ ಹೇಳ್ತಾರೆ, ಹೆಂಗೆ ನಾವು 3 ರೂಪದಲ್ಲಿ ಹೆಂಗೆ ನೋಡ್ತೀವಿ, ಆಕಾರಿ, ಸಾಕಾರಿ, ಆಕಾರಿ, ನಿರಾಕಾರಿ. ತಂದೆಯ ಈ 3 ರೂಪಗಳನ್ನು ನೋಡ್ತೀವಲ್ಲ ನಾವು. ಹಾಗೆ ಬಾಬಾನೇ ಏನು ಮಾಡ್ತಾರೆ, ಈಗ ಪುರುಷಾರ್ಥಿ ರೂಪ ನೋಡ್ತಾರೆ. ಮತ್ತು ಸಂಗಮ್ ದೂಸರಾ, ಅಬ್ ಸಂಗಮ್ ಕಾ ಭವಿಷ್ಯ ಜೋ ಹೇ ಫರಿಸ್ತಾ. ಸಂಗಮದಲ್ಲೇ ನಾವು ಏನಾಗ್ತೀವಿ, ಫರಿಸ್ತಾ ಆಗ್ತೀವಿ. ಮುಂದೇನಾಗ್ತೀವಿ, ಭವಿಷ್ಯದಲ್ಲಿ ತೀಸರಾ ದೇವತಾ ಆಗ್ತೀವಿ. ಪುರುಷಾರ್ಥಿ ಸ್ವರೂಪ ನೋಡ್ತಾರೆ, ಫರಿಸ್ತಾ ಸ್ವರೂಪ ನೋಡ್ತಾರೆ, ಮತ್ತೆ ನೋಡ್ತಾರೆ ಬಾಬಾ, ದೇವತಾ ರೂಪದಲ್ಲಿ ನಮ್ಮನ್ನು ನೋಡ್ತಾರೆ. तीनों का साक्षात्कार होता रहता है. तीनों ही रूप एक एक ऐसे ही स्पष्ट देखने में आते हैं जैसे वर्तमान यह देह का रूप इन आँखों से स्पष्ट देखने में आता है. ನೋಡ್ರಿ ಬಾಬಾ, ಹೋಗ್ತಾ ಹೋಗ್ತಾ ಏನಾಗ್ತದೆ, 3 ಸಾಕ್ಷಾತ್ಕಾರಗಳಾಗ್ತವೆ. ಹೆಂಗೆ ಸಾಕ್ಷಾತ್ಕಾರ ಆಗ್ತಾವಂತಂದರೆ, ಈಗ ವರ್ತಮಾನದಲ್ಲಿ ಎದುರುಗಡೆ ನೀವು ಹೆಂಗೆ ಸ್ಪಷ್ಟವಾಗಿ ನನಗೆ ಕಾಣಿಸ್ತೀರೋ, ಹಾಗೇನೆ 3 ರೂಪದಲ್ಲಿ ಸ್ಪಷ್ಟವಾಗಿ ನಾವು ಕಾಣಿಸ್ಕೊತೀವಿ, ಬೇರೆದವ್ರಿಗೆ ಕಾಣಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इस रीति दिव्य नेत्र द्वारा यह तीनों रूप स्पष्ट देखने में आते हैं. ಈ 3 ರೂಪಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಯಾವಾಗ बुद्धि लाइन क्लियर इद्दाग. जैसे इन आँखों से देखी हुई चीज़ का वर्णन करना सहज होता है ना. ಬಾಬಾ ನೆನಪು ಕಷ್ಟ ಯಾಕೆ ಆಗ್ತಿದೆ, ಅವನೇನಿದ್ದಾನೆ, ವಿಚಿತ್ರ ಇದ್ದಾನೆ. ವಿಚಿತ್ರ ಇದ್ದದನ್ನು ನೆನೆಸ್ಕೊಂಡು ವರ್ಣನ ಮಾಡೋದು ಅಷ್ಟು ಸುಲಭದಲ್ಲ. ಕಣ್ಣಿಗೆ ಎದುರುಗಡೆ ಸ್ಥೂಲ ಕಣ್ಣಿಗೆ ಕಂಡು ಕೂಡಲೇ ಇವ್ರು ಹಿಂಗೆ ಹಾಗೆ ಅಂಥೇಳಿ ವರ್ಣನ ಮಾಡೋಕ್ಕೆ ಶುರು ಮಾಡ್ತೀವಿ. ಬಾಬಾ ಹೇಳ್ತಾರೆ, सुनी हुई बातों का वर्णन करना कुछ मुश्किल होता है,
लेकिन देखी हुई बात का वर्णन करना सहज होता है और स्पष्ट होता है. ಕೇಳಿದ್ದನ್ನು ವರ್ಣನೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಮನಸ್ಸು ಸ್ವೀಕಾರ ಮಾಡೋದಿಲ್ಲ. ಈಗ ಒಂದು ಹೋಳ್ಗೆ ಇರ್ತದೆ, ಅದು ತಿಂದಿಲ್ಲ ಬಿಟ್ಟಿಲ್ಲ ಏನೋ ಮಾಡಿಲ್ಲ, ಹೋಳ್ಗೆ ಅಷ್ಟು ಭಾರಿ ಅದ, ಇಷ್ಟು ಭಾರಿ ಅದ, ಹಂಗೆ ಸ್ವೀಟ್ ಅದ, ಹಿಂಗೆ ಸ್ವೀಟ್ ಅದ ಅಂದ್ರೆ ಅದು ಹೇಳ್ತಾರೆ. ಅದು ಹೇಳಿದ್ದನ್ನು ಹೇಳಬೇಕಾದ್ರೆ ಶಬ್ದಗಳಷ್ಟೇ ಹೇಳ್ತೀವಿ ನಾವು, ಅನುಭವಿಸಿ ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನೇ ತಿಂದ ತಕ್ಷಣ ತಿಂದು ಅನುಭವಿಸಿ ವರ್ಣನ ಮಾಡೋದು ಬೇರೆ, ಬರೀ ಕೇಳಿ ವರ್ಣನ ಮಾಡೋದು ಬೇರೆ. ಅದಕ್ಕೆ ಇಲ್ಲಿನೂ ಏನು ಮಾಡಬೇಕಾಗ್ತದೆ, ನಾವು ಭಗವಂತನ ಅನುಭೂತಿ ಮಾಡಿ ಭಗವಂತನ ವರ್ಣನೆ ಮಾಡಿದ್ರೆ ಅದರೊಳಗೆ ಏನಿರ್ತದೆ, ಪವರ್ ಇರ್ತದೆ. ಸುಮ್ಮನೆ ದಿನ ಮುರಳಿ ಓದಿ ಶಬ್ದಗಳನ್ನು ಕೇಳಿ ಮಾಡಿ ವರ್ಣನೆ ಮಾಡಿದ್ರೆ ಅಷ್ಟು ಅದರಲ್ಲಿ ಶಕ್ತಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, सुनी हुई बातों का वर्णन करना कुछ मुश्किल होता है, लेकिन देखी हुई बात वर्णन करना सहज होता है और स्पष्ट होता है. तो इन दिव्य नेत्रों व अव्यक्त नेत्रों द्वारा हर एक के तीनों रूप भी इतना ही सहज वर्णन करना होता है. वैसे ही आप सभी को भी एक दो के यह तीनों रूप देखने में आएंगे. अभी ಯಥಾಯೋಗ್ಯ ಯಥಾಶಕ್ತಿ ಹೇ. ಈಗಿನ ಅಷ್ಟು ಶಕ್ತಿ ಇಲ್ಲ ನಿಮಗೆ, ಸಾಧಾರಣ ಇದೆ. ಮುಂದೆ ಮುಂದೆ ಹೋದ ಹಾಗೆ ನಿಮಗೆಲ್ಲ ಸ್ಪಷ್ಟ ಆಗ್ತದೆ. ಲೇಕಿನ್ ಕುಚ್ ಸಮಯ ಬಾದ್ ಯಹ ಯಥಾಶಕ್ತಿ ಶಬ್ದ ಭಿ ಖತಮ್ ಹೋ ಜಾಯೇಗಾ. ಮುಂದೆ ಮುಂದೆ ಹೋದ ಹಾಗೆ ಯಥಾಶಕ್ತಿ ಶಬ್ದನೂ ಕೂಡ ಹೋಗ್ಬಿಡ್ತದೆ. और हर एक अपने अपने नंबर प्रमाण संपूर्णता को प्राप्त हो जाएंगे. तो बाप दादा आप सभी के ಸಂಪೂರ್ಣ ಮುಖಡೆ देखते हैं. ಈಗ ಬಾಬಾ ಏನು ಮಾಡ್ತಿದ್ದಾರೆ, ನಮ್ಮದು ಸಂಪೂರ್ಣ ಮುಖ, ನಾವೇನು ಆಗ್ತೀವಿ ಅನ್ನೋದು ಬಾಪ್ ದಾದಾ ನೋಡ್ತಿದ್ದಾರೆ. ಆದರೆ ನಮಗೆ ನೋಡೋಕ್ಕಾಗ್ತಿಲ್ಲ. ಯಾಕೆ? ನಮ್ಮ ಬುದ್ಧಿ ಲೈನ್ ಕ್ಲಿಯರ್ ಇಲ್ಲ. ಸಂಪೂರ್ಣತಾ ನಂಬರ್ವಾर होगी. माला के 108 मणके जो हैं, तो नंबरवार मणका और 108वां मणका दोनों को संपूर्ण कहेंगे कि नहीं? विजय रत्न कहेंगे. ಬಾಬಾ ಹೇಳ್ತಾರೆ, ಸಂಪೂರ್ಣತೆ ಅನ್ನೋದು ನಂಬರ್ವಾರ್ ಆಗಿರ್ತದೆ. ಮಾಲಿನಲ್ಲಿ 108 ಮಣಿಗಳಿರ್ತವೆ, ಅವು ಕೂಡ ಏನಾಗಿದ್ದಾವೆ, ನಂಬರ್ವಾರ್ ಇದ್ದಾವೆ. ಮತ್ತು 108ವಾ 108ನೇ ಮಣಿ, ಅದನ್ನು ಸಂಪೂರ್ಣನೇ ಇರ್ತದೆ. ಎಲ್ಲರೂ ಏನಾಗಿರ್ತಾರೆ, ವಿಜಯಿ ರತನ್. ವಿಜಯಿ ರತ್ನ ಅಂದರೆ ದೇವಿ ದೇವತೆಗಳಾಗೋದೇ ವಿಜಯಿ ರತನ್. ವಿಜಯಿ ರತನ್ ಅರ್ಥಾತ್ ಅಪನೇ ನಂಬರ್ ಪ್ರಮಾಣ ಸಂಪೂರ್ಣತಾ ಕೋ ಪ್ರಾಪ್ತ ಹೋ. ವಿಜಯಿ ರತನ್ ಅಂದ್ರೇನೋ ನಂಬರ್ 1 ಆಗೋದು, ಸಂಪೂರ್ಣತೆಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂಥದ್ದು. ಉನ್ಕೆ ಲಿಯೇ सारे ड्रामा के अंदर वही संपूर्णता की फर्स्ट स्टेज है. जैसे सतयुग में विश्व महाराजन तो 8वां भी कहलाएगा, लेकिन फर्स्ट विश्व महाराजन की सृष्टि के संपूर्ण सुख और 8वें के संपूर्णता के सुख में अंतर होगा ना. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ 8 ಗದ್ದಿಗಳು ಇರ್ತೀವಿ ಅಂತ ಹೇಳ್ತೀವಲ್ಲ, ಫಸ್ಟ್ ನಂಬರ್ 1 ಬಂದವರು 8ನೇ ನಂಬರ್ದವ್ರಿಗೆ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, वैसे ही यहाँ भी हर एक अपने अपने नंबर प्रमाण संपूर्णता को प्राप्त हो रहे हैं. ಅಂತಹ ಸತ್ಯುಗದಲ್ಲೇ ಸಂಪೂರ್ಣ 100% ಏನಿರ್ತಾರೆ ಅವರು, ಪವಿತ್ರ ಇದ್ರೂ ಕೂಡ ಅಲ್ಲಿ ಅಂತರ ಇದೆ. ಮತ್ತಿದು ಸಂಗಮ ಯುಗ, ಇಲ್ಲಿ ಎಲ್ಲರೂ ಪುರುಷಾರ್ಥಿಗಳಿದ್ದಾರೆ, ನಂಬರ್ವಾರ್ ಇದ್ದಾರೆ. ಇಲ್ಲಿ ನೀವು ಯಾಕೆ ತಲೆ ಕೆಡಿಸ್ಕೋತೀರಿ ಅಂತಾರೆ ಬಾಬಾ. ಇಲ್ಲೇನೋ ಏನಿರ್ತಾರೆ, ತಮ್ಮ ನಂಬರ್ಗನುಸಾರವಾಗಿ ಏನು ಮಾಡ್ತಿರ್ತಾರೆ, ಅವರು ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಿರ್ತಾರೆ. इसलिए बाप दादा संपूर्ण स्टेज को देखते रहते और वर्तमान समय के पुरुषार्थ को देखते रहते हैं, क्या है और क्या बनने वाले हैं.
ಅದಕ್ಕೆ ನಾವಿಲ್ಲಿ ಯಾರಿಗೂ ಏನು ಹೇಳಬಾರ್ದು, ಏನೂ ಅನ್ನಬಾರ್ದು. ಯಾರಿಗೊತ್ತು, ಇವತ್ತು ಲಾಸ್ಟ್ ಇದ್ದವ್ರು ನಾಳೆ ಫಸ್ಟ್ ಬರೋಂಗಿಲ್ಲ, ಬರ್ಬೋದಲ್ಲ. ಅಥವಾ ಇವತ್ತು ಫಸ್ಟ್ ಇದ್ದವರು ನಾಳೆ ಲಾಸ್ಟ್ ಬರ್ಬೋದು, ಸೆಕೆಂಡ್ ಇದ್ದವ್ರು ಥರ್ಡ್ ಬರ್ಬೋದು, ಥರ್ಡ್ ಇದ್ದವ್ರು ಸೆಕೆಂಡ್, ಏನೇನೋ ಆಗ್ತಿರ್ತದೆ. ಅದಕ್ಕೆ ಯಾರೂ ಇವತ್ತಿನ ಪುರುಷಾರ್ಥದ ಮೇಲೆ ಡಿಸೈಡ್ ಆಗಬೇಡ್ರಿ. ನಿಮ್ಮಷ್ಟಕ್ಕೆ ನೀವು ಡಿಸೈಡ್ ಆಗಬೇಡಿ, ಬೇರೆಯವರನ್ನು ಡಿಸೈಡ್ ಮಾಡಿಬಿಡ್ರಿ ಇವ್ರು ಇದೇ ಆಗ್ತಾರ ಅಂಥೇಳಿ. ಯಾವಾಗ ಸಮಯ ಏನು ಗೊತ್ತಿಲ್ಲ, ಪುರುಷಾರ್ಥ ಎಲ್ಲರದು ಒಳಗೇನಿದೆ ಗುಪ್ತಿದೆ. ನಾವು ಬರೀ ಮೇಲೆ ನೋಡಿ ಹೇಳೋಕ್ಕಾಗೋದಿಲ್ಲ. ಭಲೆ ಅವ್ರ ಮೇಲೆ ಸಿಟ್ಟು ಮಾಡ್ಬೋದು, ಏನೇನೋ ಮಾಡ್ತಿರ್ಬೋದು, ಅದ್ರ ಒಳಗೆ ಅವ್ರ ಪುರುಷಾರ್ಥ ಜೋರಿದ್ದರೆ ಒಬ್ಬೇ ಅಂತಿಮಕ್ಕೆ ಏನಾಗ್ಬಿಡ್ತಾರೆ, ಹೈಯೆಸ್ಟ್ ಆಗಿಬಿಡ್ತಾರೆ ಅವರು. ನಾವಿಲ್ಲಗ್ದಿ ಪುರುಷಾರ್ಥ ಮಾಡ್ತೀನಿ ಅಂಥೇಳಿ ದಿಕ್ಕಾವ ತೋರಿಸೋರು ಏನಾಗ್ಬಿಡ್ತೀವಿ, ಲಾಸ್ಟ್ ಉಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಇದೆಲ್ಲ ಏನಿರ್ತದೆ, ಗುಪ್ತಿರ್ತದೆ. ಅದಕ್ಕೆ ಯಾರಿಗೂ ಏನೋ ಅನ್ನಂಗಿಲ್ಲ. ಬಾಬಾನೇ ಏನೋ ಅನ್ನಂಗಿಲ್ಲ. ಬಾಬಾ ಏನು ನೋಡ್ತಾರೆ, ಭವಿಷ್ಯ ನೋಡ್ತಾರೆ. ಈ ಆತ್ಮನೂ ಏನಿದೆ, ದೇವಿ ದೇವತಾನೇ ಆಗ್ತೈತಿ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಕ್ಯಾ ಹೇ ಅವ್ರು ಕ್ಯಾ ಬನನೆ ವಾಲೆ ಹೇ. ಬಾಬಾ ಹೇಳ್ತಾರೆ, ಆಪ್ನೇ ಪೂಛಾನ ಕಿ ವತನ್ ಮೇ ಕ್ಯಾ ಬೈಟ್ ಕರ್ತೆ ಹೋ. ಬಾಬಾಗೆ ಏನು ಮಾಡ್ತಾರೆ, ಬಾಬಾ ಏನು ಮಾಡ್ತಿರ್ಬೇಕು, ಈಗ ಏನು ಮೀಟಿಂಗ್ ಮಾಡ್ತಿರ್ಬೇಕು ಬಾಬಾ. ಯಹಿ ದೇಖ್ತೆ रहते हैं और ಅವ್ಯಕ್ತಿ ಸಹಯೋಗ ದೇನೆ ಕಿ ಸರ್ವಿಸ್ ಕರ್ತೆ ಹೇ. ಬರೀ ಇದನ್ನು ನೋಡ್ಕೋತ ಕೊಡ್ತಿರೋ ಅಥವಾ ಸರ್ವಿಸ್ ಮಾಡ್ತಿರೋ, ಅದಕ್ಕೆ ಸಹಯೋಗ ಕೊಡ್ತಿರೋ. ಸಭಿ ಸಮಜ್ತೆ ಹೇ ಕಿ ಬಾಪ್ ದಾದಾ ವತನ್ ಮೇ ಪತಾ ನಹಿ ಕ್ಯಾ ಬೈಟ್ ಕರ್ತೆ ಹೋಂಗೆ. ತಿಳ್ಕೊಂಡಿರ್ತಾರೆ ಬಾಪ್ ದಾದಾ ವತನ್ದಲ್ಲಿ ಕೂತ್ಕೊಂಡು ಏನು ಮಾಡ್ತಿರ್ತಾರೆ. ಲೇಕಿನ್ ಸರ್ವಿಸ್ ಕಿ ಸ್ಪೀಡ್ ಸಾಕಾರ ವತನ್ ಸೆ ವಹಾ ತೇಜ್ ಹೇ. ಕೇಳ್ತೀವಲ್ಲ, ಏನು ಮಾಡ್ತಿರ್ಬೇಕು ಬಾಬಾ, ಆರಾಮ್ ಹೋಗಿ ಮ್ಯಾಲೆ ಕೂತ್ಬಿಟ್ರು ಎಲ್ಲ ಜಂಜಾಟದಿಂದ ಅಂತ ಹೇಳ್ತೀವಿ ನಾವು. ಅದ್ರ ಹಂಗಿಲ್ಲ ಅಂತಾರೆ ಬಾಬಾ, ಇಲ್ಲಿಗಿಂತ ಜಾಸ್ತಿ ಸ್ಪೀಡಾಗಿ ಸೇವಾ ನಡೆದಿದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲಿ, ವತನ್ದಲ್ಲಿ. ಕ್ಯೋಂಕಿ ಯಹಾ ತೋ ಸಾಕಾರ ತನಕ ಭೀ ಹಿಸಾಬ್ ಸಾಥ್ತ. ಇಲ್ಲಿ ಈ ದೇಹದಲ್ಲಿ ಇದ್ಕೊಂಡು ಪುರುಷಾರ್ಥ ಮಾಡಬೇಕು ಅಂತಂದರೆ ಪುರುಷಾರ್ಥದ ಜೊತೆಗೆ ಲೆಕ್ಕಾಚಾರನೂ ತೀರಿಸೋದಿರ್ತದೆ ನಮಗಿಲ್ಲಿ. ಅದರಲ್ಲಿ ಇರೋದಿಲ್ಲ, ವತನದಲ್ಲಿ ಹಂಗಿರೋದಿಲ್ಲ. ಅಬ್ ತೋ ಇಸ್ ಬಂಧನ್ ಸೆ ಭಿ ಮುಕ್ತ ಹೇ, ಅಪನೇ ಪ್ರತಿ ನಹಿ ಹೇ, ಸರ್ವ ಆತ್ಮಾओं के ಪ್ರತಿ ಹೇ. ಬಾಬಾ ಈಗೇನು ಮಾಡ್ತಿದ್ದಾರೆ, ಸೇವಾ ತನ್ನ ಸಲುವಾಗಿ ಮಾಡ್ಕೊಳ್ಳಲ್ಲ ಅವರು, ತಮ್ಮ ಸಲುವಾಗಿ ಮಾಡಿಕೊಂಡು ಕಂಪ್ಲೀಟ್ ಆದರು. ಈಗ ಯಾರ ಸಲುವಾಗಿ ಮಾಡ್ತಾರೆ, ನಮ್ಮ ಸಲುವಾಗಿ ಸೇವೆ ಮಾಡ್ತಿದ್ದಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ಇಸ್ ಶರೀರ್ ಕೋ ಛೋಡನಾ और शरीर को लेना यह अनुभव सभी को है, वैसे ही जब चाहो तब शरीर का भान बिल्कुल छोड़कर अशरीरी बन जाना और जब चाहो तब शरीर आधार लेकर कर्म करना यह अनुभव है. ಇದನ್ನು ಭಾಳ ಮಾಡನ್ನಕತ್ತಾರೆ ಬಾಬಾ. ಅಶರೀರಿ ಸ್ಥಿತಿ ಪ್ರಾಕ್ಟೀಸ್ ಭಾಳ ಮಾಡಬೇಕು. ಅಶರೀರಿ ಸ್ಥಿತಿ ಪ್ರಾಕ್ಟೀಸ್ ಮಾಡೋದಂದ್ರೇನು, ಕೆಲಸದಾಗಷ್ಟೇ ಇಲ್ಲಿ ಬರೋದು. ಕೆಲಸ ಮುಗೀತು ಅಂದರೆ ಮತ್ತೆಲ್ಲಿ ಹೋಗೋದು, ನಮ್ಮ ಮನೆಗೆ ಹೋಗೋದು. ನಮ್ಮ ಮನೆಯಲ್ಲೈತಿ, ಅಲ್ಲೇ ಕೂತ್ಕೋಬೇಕು. ಗಳಿಗೊಮ್ಮೆ ಎಲ್ಲಿ ಹೋಗೋದು, ಮನೆಗೆ ಹೋಗೋದು. ಮತ್ತೆ ಬರೋದು, ಸೇವೆ ಮಾಡೋದು, ಮತ್ತು ಮನೆಗೆ ಮತ್ತೆ ಬರೋದು, ಸೇವೆ ಮಾಡೋದು, ಮತ್ತು ಮನೆಗೆ ಹೋಗೋದು. ಈಗ ನಾವು ಮಾಡ್ತೀವಲ್ಲ ಡ್ಯೂಟಿ, ಮುಂಜಾನೆ ಎದ್ದು ಹೋಗ್ತೀವಿ, ಕೆಲಸ ಮುಗಿಸೆಲ್ಲ ಮಾಡಿ ಮತ್ತೆ ಮನೆಗೆ ಬರ್ತೀವಿ, ಮತ್ತು ಮುಂಜಾನೆ ಹೋಗ್ತೀವಿ, ಮತ್ತೆ ಬರ್ತೀವಲ್ಲ. ಒಮ್ಮೊಮ್ಮೆ ಏನು ಮಾಡಾಕ್ತೀವಿ ನಾವು ಅನ್ನಿಸ್ತಿರ್ತದಮ್ಮ. ಇಲ್ಲಿ ಅದನ್ನೇ ಮಾಡಬೇಕು. ನಿನ್ನೆ ಹೇಳ್ತಾ ಇದ್ರು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಉಸಿರು ತಗೋಬೇಕಂತೆ, ಒಂದೇ ಉಸಿರಲ್ಲಿ 3 ಅನುಭವ ಮಾಡ್ಬೇಕಂತ ಹೇಳ್ತಾರೆ ಬಾಬಾ. 3 ಅಂದರೆ ಸಾಕಾರ, ಆಕಾರ, ನಿರಾಕಾರ. ಅಂದರೆ ಸ್ಥೂಲ ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಪರಂಧಾಮ್. ಒಂದು ಉಸಿರೊಳಗೆ 3 ಹೋಗಬೇಕು. ಒಂದು ಉಸಿರು ಬಿಟ್ರೂ ಕೆಳಗಿಳಿದ್ರು. ಮಾಡ್ರಿ ನೋಡೋಣ. ದೀರ್ಘವಾಗಿ ಉಸಿರು ತಗೊಂಡು ಮೊದಲ ಸಾಕಾರ, ಆಮೇಲೆ ಸೂಕ್ಷ್ಮ ಲೋಕ, ಆಮೇಲೆ ಪರಂಧಾಮ್.
ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಪರಂಧಾಮ್. ಉಸಿರು ಬಿಡ್ರಿ. ಇದನ್ನು ಹೇಳ್ತಾರೆ ಬಾಬಾ. ಉಸಿರಿನಲ್ಲಿ ಏನು ಮಾಡಬೇಕಾಗಿದೆ? ಈಗ ನಾವು ಕೆಳಗೆ ಹೋಗೋದು, ಮ್ಯಾಲೆ ಬರೋದು, ಕೆಳಗೆ ಬರೋದು, ಮ್ಯಾಲೆ ಹೋಗೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಜब शरीर को छोड़ना और शरीर को लेना यह अनुभव सभी को है. वैसे ही जब चाहो तब शरीर का भान बिल्कुल छोड़कर अशरीर बन जाना और जब चाहो तब देह आधार लेकर कर्म करना यह अनुभव है. इस अनुभव को अब बढ़ाना है. ಈ ಅನುಭವವನ್ನು ಏನು ಮಾಡಬೇಕು? ಇವಾಗ ಹೆಚ್ಚು ಮಾಡಬೇಕು. बिल्कुल ऐसे ही अनुभव होगा जैसे कि स्थूल चोला अलग है और छोले को धारण करने वाली आत्मा अलग है. यह अनुभव अब ज़्यादा होना चाहिए. ಬಾಬಾ ಹೇಳ್ತಾರೆ, ಬಿಲ್ಕುಲ್ ಐಸೆ ಹಿ ಅನುಭವ ಹೋಗ, ಇಂಥ ಅನುಭವ ಆಗಿಬಿಡ್ತದೆ. ಸ್ಥೂಲ ಚೋಲ ಅಂದರೆ ಬಟ್ಟೆ. ಶರೀರನೂ ಕೂಡ ಏನಿದೆ? ಒಂದು ಬಟ್ಟೆ. ಇದರಿಂದ ನಾನು ಬೇರೆ ಆಗ್ತೀನಿ, ಹಾಕ್ಕೊಳ್ತೀನಿ, ತೆಗಿತೀನಿ, ಹಾಕ್ಕೊಳ್ತೀನಿ, ತೆಗಿತೀನಿ. ಅದಕ್ಕೆ ಇದರ ಅನುಭವ ಹೆಚ್ಚು ಮಾಡಬೇಕು. ಸದೈವ ಯಹಿ ಯಾದ್ ರಖೋ ಕಿ ಅಬ್ ಗಯೆ ಕಿ ಗಯೆ. ಹೋಗ್ಬಿಟ್ಟೆ ನಾ, ಹೋಗಿನಂದ್ರೆ ಹೋಗ್ಬಿಟ್ಟಿದ್ದೀನಿ. ಎಲ್ಲಿ ಹೋಗೋದು? ಶಾಂತಿಧಾಮ್. सिर्फ सर्विस के निमित्त शरीर का आधार लिया हुआ, लेकिन जैसे ही सर्विस समाप्त हो वैसे ही अपने को एकदम हल्का कर सकते हैं. ಕೆಲಸ ಇದ್ರೆ ಕೆಳಗೆ ಬರಬೇಕು, ಮುಗಿಸ್ಬೇಕು, ಮತ್ತೇನು ಮಾಡೋದು? ಮತ್ತೆ ಮ್ಯಾಲೆ ಹೋಗಬೇಕು, ಮತ್ತೆ ಬರಬೇಕು, ಮತ್ತೆ ಮ್ಯಾಲೆ ಹೋಗ್ಬೇಕು. ಅದನ್ನ ಹೇಳ್ತಾರೆ ಬಾಬಾ. ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಬಾಬಾ. ಏರೋದು ಇಳಿಯೋದು, ಏರೋದು ಇಳಿಯೋದು. ಅವಾಗೇನಾಗ್ತೀರಾ? ಹಗರಾಗ್ತೀರಾ. जैसे आप लोग कहाँ भी ड्यूटी, हाँ ಹೇಳ್ತಾರೆ ಬಾಬಾ, जैसे आप लोग कहाँ भी ड्यूटी पर जाते हो और फिर वापस घर आते हो तो अपने को हल्का समझते हो ना. ದಿನ ಡ್ಯೂಟಿಗೆ ಹೋಗ್ತಿರಲ್ಲ, ಬೆಳಗ್ಗೆ ಎದ್ದು ಹೋಗಿ ಬಂದ ಕೂಡಲೇ ಎಲ್ಲ ಮುಗಿಸಿ ವಾಪಸ್ ಬಂದ ಕೂಡಲೇ ಅಪ್ಪ ಅಂತ ಬರ್ತೀವಲ್ಲ, ಮನೆಗೆ ಬಂದ ಕೂಡಲೇ ಏನಾಗ್ತದೆ? ಹಗುರಾಗ್ತದೆ. ಹಂಗೆ ಇಲ್ಲಿನೇ ಏನು ಮಾಡ್ಬೇಕಾಗ್ತದೆ? ಎಲ್ಲ ಮಾಡಿ ಮತ್ತೆಲ್ಲಿ ಹೋಗೋದು? ಮ್ಯಾಲೆ ಹೋಗಿ ಬಾಬನ ಜೋಡಿ ಬಂದೆ ಬಾಬಾ ಬಂದೆ, ನಾನು ನಿನ್ನ ಹತ್ರ ಬಂದೆ, ಎಲ್ಲ ಮುಗೀತು ನೋಡು ಬಾಬಾ, ಕೆಲಸ ಮುಗೀತು ನೋಡು. ಬಾಬನ ಕೈ ತಲೆ ಮೇಲೆ ಇಟ್ಕೊಂಡು ಏನು ಮಾಡೋದದ? ಆರಾಮ್ ಕೂತ್ಕೊ. ಬಾಬಾ ಹೇಳ್ತಾರೆ, वैसे ही सर्विस प्रति यह शरीर रूपी वस्त्र का आधार लिया, फिर सर्विस समाप्त हुई और इन वस्त्रों के बोझ से हल्के और न्यारे हो जाने का ಪ್ರಯತ್ನ ಕರೋ. ಡ್ಯೂಟಿಗೆ ಹೋಗೋ ಮುಂದೆ ಡ್ರೆಸ್ ಹಾಕ್ಕೊಂಡು ಹೋಗಿರ್ತೀವಿ, ಹೌದಿಲ್ಲ? ಹೋಗಿ ಎಲ್ಲ ಮುಗಿಸ್ಕೊಂಡು, ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬಂದ ಕೂಡಲೇ ಡ್ರೆಸ್ ಕಳೆದೇನು ಮಾಡ್ತೀವಿ? ರಿಲ್ಯಾಕ್ಸ್ ಆಗ್ತೀವಿ. ಅವು ಡ್ರೆಸ್ಗಳು ಒಂಥರ ಹಿಂಸೆ ಆಗ್ತಿರ್ತವೆ. ಅಗದಿ ನೀಟ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾಗ್ತದೆ ಡ್ಯೂಟಿ ಮಾಡೋಕ್ಕೆ. ಮನೆಗೆ ಬಂದಮೇಲೆ ಹಳಿವೆಂಥವು ಹಾಕ್ಕೊಂಡು ಆರಾಮಾಗಿ ಇದ್ಬಿಡ್ತೀವಲ್ಲ, ಹಂಗೆ ಇಲ್ಲೇನು ಮನೆಯಿಂದ ಬರಬೇಕಾದ್ರೆ ಡ್ರೆಸ್ ಹಾಕ್ಕೊಂಡು ಬರಬೇಕು. ಯಾವ ಡ್ರೆಸ್ ಹಾಕ್ಕೊಳ್ದು? ದೇಹ ಅನ್ನೋ ಡ್ರೆಸ್ ಹಾಕ್ಕೊಳ್ದು. ಎಲ್ಲ ಕೆಲಸ ಮುಗಿದ ಕೂಡಲೇ ಕಳೆದ ಕಿಶನ್ ಆರಾಮಾಗಿ ಕೂತ್ಬಿಡು. ಡ್ರೆಸ್ ಕಳೆಯೋದಂದ್ರೆ ಏನು? ದೇಹ ಬಿಟ್ಟು ಹೋಗ್ಬೇಡು, ಏಕ್ದಮ್ ಹಗುರಾಗಿ ರಿಲ್ಯಾಕ್ಸ್ ಆಗಿ ಎಲ್ಲಿ ಕೂತ್ಕೊಳ್ಳೋದು? ನನ್ನ ಮನೆಯೊಳಗೆ. ನಮ್ಮ ತಂದೆ ಅಥವಾ ತಂದೆ ಅಂದ್ಕೊಡ್ರಿ, ತಾಯಿ ಅಂದ್ಕೊಡ್ರಿ, ಏನೋ ಅಂದ್ಕೊಡ್ರಿ. ಬಾಬಾ ಹೇಳ್ತಾರೆ, ಈ ಥರ ಮಾಡಬೇಕು. ಪ್ರಯತ್ನ ಕರೋ. एक सेकंड में छोले से अलग कौन हो सकेंगे? ಒಂದೇ ಸೆಕೆಂಡ್ನಲ್ಲಿ ಈ ದೇಹದಿಂದ ಭಿನ್ನ ಯಾರಾಗ್ತಾರೆ? ಅಗರ್ ಟೈಟ್ನೆಸ್ ಹೋಗಿ ತೋ ಅಲಗ್ ಹೋ ನಹಿ ಸಕೆಂಗೆ. ಟೈಟ್ ಹಾಕ್ಕೋಬಾರ್ದು. ಈಗ ಡ್ರೆಸ್ ಟೈಟ್ ಹಾಕ್ಕೊಂಡು ಹೋಗಿರ್ತೀವಿ, ವಾಪಸ್ ಬಂದ ಕೂಡಲೇ ತೆಗಿಯೋಕೆ ಎಷ್ಟು ಗುದ್ದಾಡ್ತಿರ್ತೀವಲ್ಲ, ಬರ್ತಿರೋದೇ ಇಲ್ಲ. ಮತ್ತೊಬ್ರಿಗೆ ಕರಿತೀವಿ, ತೆಗಿಬಾ ಅಂಥೇಳಿ. ಅದಕ್ಕೆ ಹೇಳ್ತಾರೆ ಬಾಬಾ, ಏನೋ ಡ್ರೆಸ್ಸನ್ನು ಲೂಸ್ ಹಾಕ್ಕೋಬೇಕು. ಲೂಸ್ ಹಾಕ್ಕೊಳ್ಳೋದಂದ್ರೆ ಏನು? ದೇಹ ಭಾನಕ್ಕೆ ಅಂಟ್ಕೋಬಾರ್ದು. ಅದಕ್ಕೆ ಹೇಳ್ತಾರೆ ಬಾಬಾ, कोई भी चीज़ अगर चिपकी हुई होती है तो उनको खोलना मुश्किल होता है.
ಅಂಟ್ಕೊಂಡಿದ್ರೆ ಅದನ್ನು ತೆಗಿಯೋದು ಏನಾಗುತ್ತೆ, ಕಷ್ಟ ಆಗ್ತದೆ. ಲೂಸ್ ಇದ್ರೆ सरल ಬಂದ್ಬಿಡ್ತದೆ. हल्के होने से सहज ही अलग हो जाता है. वैसे ही अगर अपने संस्कारों में कोई भी ईजीपन नहीं होगा तो फिर अशरीरीपन का अनुभव कर नहीं सकेंगे. ಯಾವುದಾದರೊಂದು ಅಭಿಮಾನ ಒಳಗಿತ್ತು ಅಂದರೆ ನಮಗೆ ಯಾವುದೋ ಒಂದು ಸೌಂದರ್ಯದ ಇರ್ಬೋದು, ಒಂದು ಆಸೆದಿರ್ಬೋದು, ಒಂದು ಮಾನ್ ಶಾನ್ ಇದ್ರದ್ದು ಒಂದು ಸ್ವಲ್ಪ ಆದರೂ ಇತ್ತು ಅಂದರೆ ನಮಗೆ ಅಶರೀರಿ ಆಗೋಕ್ಕೆ ಆಗೋದಿಲ್ಲ. ಏಕ್ದಮ್ ಖುಲ್ಲಾ ಇರಬೇಕು ಮನಸ್ಸು. ಅದಕ್ಕೆ ಸರಳ ಇರಬೇಕು. ಎಷ್ಟು ಸರಳ ಇರ್ತೀವೋ ಅಷ್ಟು ಅಶರೀರಿಪನ ಆಗೋದು ಈಸಿ ಆಗ್ತದೆ. ಸುನಾಯಾ ಥಾನ ಕಿ ಕ್ಯಾ ಬನಾನಾ ಹೈ, ಈಸಿ और अलर्ट ऐसे रहने वाले ही इस अभ्यास में रह सकेंगे ಹೇಳ್ತಾರೆ ಬಾಬಾ. ಈಸಿ, ಎಲ್ಲದರೊಳಗೂ ಈಸಿ. ಮತ್ತೇನಿರಬೇಕು, ಅಲರ್ಟ್ ಇರಬೇಕು, ಅಟೆನ್ಷನ್ ಇರಬೇಕು, ಗಮನ ಇರಬೇಕು. ಏನು ಅಲರ್ಟ್ ಇರಬೇಕು, ನನ್ನ ಕೆಲಸ ಮುಗೀತು ನಾನು ದೇಹ ಬಿಡಬೇಕು, ನನ್ನ ಕೆಲಸ ಮುಗೀತು ನಾನು ಮನೆಗೆ ಹೋಗ್ಬೇಕು. ಸ್ಕೂಲಾಗೂ ನೋಡಿವೆಲ್ಲ, ಡ್ಯೂಟಿಗೆ ಅದು ಹೋದಾಗ 5 ಗಂಟೆಗೆ ಬರೋದಿರ್ತದೆ, 4 ಗಂಟೆ ಟೈಮ್ ಆದ್ಕೊಳ್ಳಿ ಮನೆಗೆ ಹೋಗ್ಬೇಕು. ಟೈಮ್ ನೋಡ್ತಿರ್ತೀವಲ್ಲ, ಈಗೇನಾಗಿದೆ ನಮ್ಮದು ಟೈಮ್ ಮುಗೀತಿ, ಈಗೆಲ್ಲ ಹೋಗ್ಬೇಕು. ಸಾಯಂಕಾಲ ಆಯ್ತು ರಾತ್ರಿ ಆಗಿಬಿಟ್ಟೈತಿ. ರಾತ್ರಿ ಆದಮೇಲೆ ಎಲ್ಲಿ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ರಾತ್ರಿ ಆದಮೇಲೆ ಹೊರಗಡೆ ಇರ್ತೀವಿ ಅಂದರೆ ಏನಾಗ್ತದೆ, ಕಳ್ಳರು ಬರ್ತಾರೆ, ದರೋಡಿಕರು ಬರ್ತಾರೆ, ಯಾರು ಬರ್ತಾರೆ. ಬಂದುಬಿಟ್ಟಾರೆ, ಈಗ ಒಳಗೆ ಹೋಗ್ಕೊಂಡ್ಬಿಟ್ಟಾರೆ. ಹೊರಗಿದ್ದವ್ರನ್ನ ಹಿಡಿಯೋದು ಕಷ್ಟ, ಒಳಗೆ ಇರೋ ದರೋಡೆಕೋರನ್ನ ಹಿಡಿಯೋದು ಭಾಳ ಕಷ್ಟ. ಒಳಗಿದ್ದವ್ರನ್ನ ಯಾರಿದ್ದಾರೆ ಒಳಗೆ ದರೋಡೆಕೋರು? 5 ಬಂದಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಎಷ್ಟು ಬಂದಿದ್ದಾರೆ? 5 ಬಂದಿದ್ದಾರೆ. 5 ಮಂದಿಯಿಂದ ನಾವೇನಾಗಬೇಕೀಗ, ಪಾರಾಗಿ ಹೋಗಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲದರಿಂದ ಈಸಿ. ಬಾಬಾ ಹೇಳ್ತಾರೆ, बाप दादा बच्चों को कोई नया नहीं देख रहे हैं, क्योंकि जबकि तीनों ही कालों को जानते हैं तो नया कैसे कहेंगे. ಇಲ್ಲಿ ಏನೋ ಹೊಸದೇ ಇಲ್ಲ ಅಂತಾರೆ ಬಾಬಾ. ಹಿಂದಿದ್ರಿ ಮತ್ತು ಮುಂದಾಗ್ತೀರಿ, ಮುಂದಾಗೋದ್ರ ಸಲುವಾಗಿ ಈಗ ಏನು ಮಾಡಾಕ್ತೀರಿ, ಪುರುಷಾರ್ಥ ಮಾಡಾಕತ್ತೀರಿ. ಇದರಲ್ಲಿ ಹೊಸದೇನದ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए सभी अति पुराने हैं. ಎಲ್ಲವೂ ಏನಿದೆ ಹಳೇದಿದೆ, ಹೊಸದೇನಿಲ್ಲ. ಕಿತನಾ ಪುರಾನೆ ಹೇ ವಹ ಹಿಸಾಬ್ ನಹಿ ನಿಕಾಲ್ ಸಕ್ತೆ. ಎಷ್ಟು ವರ್ಷಗಳ ಹಿಂದಿಂದು ಅಂತ ಇದು ಲೆಕ್ಕಾಚಾರ ಮಾಡಿ ಹೇಳೋಕ್ಕಾಗೋದಿಲ್ಲ. ಇದೇನಾಗಿದೆ, ಅನಾದಿ ಇದೆ. ಅನಾದಿ ಏನಾಗ್ತದೆ, ರಿಪೀಟ್ ಆಗ್ತಾನೆ ಹೋಗ್ತದೆ. ತೋ ಅಪನೇ ಕೋ ನಯಾ ನಹಿ ಸಮಜ್ನಾ. ನಾವು ಹೊಸಬ್ರು ಅಂತ ಏನು ತಿಳ್ಕೊಬೇಡಿ. ನಾವು ಭಾಳ ಸಲ ಇದನ್ನು ಮಾಡಿದ್ದೀವಿ, ಹೀಗೆ ಮಾಡ್ತೇನೆ ಇದ್ದೀವಿ, ಮುಂದೆ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, यह नशा सदैव कायम रहे. यह भी कभी नहीं बोलना कि पुरुषार्थ करेंगे देखेंगे ಅನ್ಬೇಡ್ರಿ. ಮಾಡ್ತೀವಿ, ನೋಡ್ತೀವಿ, ಮಾಡೀರಿ. ನೀವು ಮಾಡೇ ಬಿಟ್ಟರೆ ಇದನ್ನು ಮೊನ್ನೆ ಹೇಳ್ತಾ ಇದ್ರಲ್ಲ, ರಿಪೀಟ್ ಮಾಡೋದದ ಅಷ್ಟೇ. ಈಗಾಗಲೇ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀರಿ ನೀವು. ಈಗೇನು ಮಾಡೋದದ, ಹಿಂದೆ ಮಾಡೋದನ್ನ ಹೊಳ್ಳಿ ಮತ್ತೇನು ಮಾಡೋದದ, ರಿಪೀಟ್ ಮಾಡೋದದ. ಬಾಬಾ ಹೇಳ್ತಾರೆ, ಕರೆಂಗೆ ದೇಖೆಂಗೆ ನಹಿ, ಹಂಗನ್ನಂಗಿಲ್ಲ. ಜೋ ಲಾಸ್ಟ್ ಆಯೆ ಹೇ ಉನ್ಕೋ ಯಹಿ ಸೋಚ್ನಾ ಹೇ ಕಿ ಹಮ್ ಫಾಸ್ಟ್ ಜಾಯೆಂಗೆ. ಲಾಸ್ಟ್ ಬಂದೀವಿ ಅಂತ ಏನು ದಿಲ್ ಸಿಕ್ಕಸ್ತಾಗೋ ಅವಶ್ಯಕತೆ ಇಲ್ಲ. ಏನು ಮಾಡೋದದ, ಈಗ ಫಾಸ್ಟ್ ಹೋಗೋದು. ಅಗರ್ ಫಾಸ್ಟ್ ಕಾ ಲಕ್ಷ್ಯ ರಖೇಂಗೆ ತೋ ಪುರುಷಾರ್ಥ ಭೀ ಐಸೆ ಹಿ ಹೋಗಾ. ಲಕ್ಷ್ಯ ಇಟ್ಕೊಂಡ್ಬಿಡ್ರಿ ಸಾಕಂತಾರೆ ಬಾಬಾ. ಏನು ಲಕ್ಷ್ಯ ಇಟ್ಕೋಬೇಕು, ನಾನು ಫಾಸ್ಟಾಗಿ ಪುರುಷಾರ್ಥ ಮಾಡಬೇಕು. ಈ ಸಂಕಲ್ಪ ಮಾಡಿದರೆ ಸಾಕು, ಅದು ಪುರುಷಾರ್ಥ ತಂತಾನೆ ಏನಾಗ್ಬಿಡುತ್ತೆ, ಫಾಸ್ಟ್ ಆಗ್ತದೆ ಅಂತಾರೆ ಬಾಬಾ. इसलिए पीछे आने वालों को भी अधिकार है ರಾಜ್ಪದ ಪಾನೆ ಕಾ. ಅದಕ್ಕೆ ಬಾಬಾ ಹೇಳ್ತಾರೆ, ಹಿಂದೆ ಬಂದರೂ ನಿಮಗೇನು ಸಿಗ್ತದೆ, ರಾಜ್ಯ ಪದವಿ ಸಿಕ್ಕೇ ಸಿಗ್ತದೆ. ಅಚ್ಛಾ, ಓಂ ಶಾಂತಿ.